ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದ ಬಿಜಿಎಸ್ ಮೈದಾನದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳು ದೀಕ್ಷೆ ಪಡೆದ ದಿನದ ಅಂಗವಾಗಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 20 ತಂಡಗಳು ಭಾಗವಹಿಸಿದವು. ಇದರಲ್ಲಿ ಸಿವಿಲ್ ವಿಭಾಗದ ಈಗಲ್ 11 ತಂಡವು ಚಾಂಪಿಯನ್ಶಿಪ್ಗಳಾಗಿ ಹೊರಹೊಮ್ಮಿದರೆ ಇಸಿಐ 2015 ತಂಡವು ರನ್ನರ್ ಅಪ್ ಆಯಿತು. ಭರತ್ ಅವರನ್ನು ಪ್ಲೇಯರ್ ಆಫ್ ಟೂರ್ನಮೆಂಟ್ ಎಂದು ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಜಿಟಿ ರಾಜು ಮಾತನಾಡುತ್ತಾ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳನ್ನು ನೋಡಿ ನಿಜಕ್ಕೂ ನನಗೆ ತುಂಬ ಆನಂದವಾಯಿತು. ಹಳೆಯ ನೆನಪುಗಳು ಮತ್ತೆ ನೆನಪಾದವು. ನೀವುಗಳು ವ್ಯಾಸಂಗ ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಂಡ ಸಂಸ್ಥೆ ಇದೀಗ ಸ್ವಾಯತ್ತತೆ ಸಂಸ್ಥೆಯಾಗಿ ಮಾನ್ಯತೆ ಪಡೆದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕುಲಸಚಿವರಾದ ಸುರೇಶ್ ಜೆ ಹಾಗೂ ಸಂಸ್ಥೆಯ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಕಾಲೇಜಿನ ಆ ದಿನಗಳನ್ನು ನೆನಪು ಮಾಡಿಕೊಂಡು ಮಾತನಾಡಿಕೊಂಡರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರ್ನಾಗ್, ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಇದು ಫಸ್ಟ್ ಟೈಮ್ ಅನ್ಕೊತೀನಿ JCD ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಲ್ಯೂಮಿನಿಯಾಗಿ ಕಂಡಕ್ಟ್ ಮಾಡಿರೋದು. ಈ ಥರ ಮುಂದೆ ಪ್ರತಿಯೊಂದು ವರ್ಷವೂ ಈ ಥರ ನಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವತ್ತು 1990 ಬ್ಯಾಚ್ ಬಂದು ಇಲ್ಲಿ ಆಡ್ತಾ ಇದ್ದಾರೆ ಅಂದರೆ ಅದು ಅವರು ಕೋರ್ಡಿನೇಷನ್ನು ಅವರ ಇದು ಚೆನ್ನಾಗಿದೆ ಅನ್ನೋದು ಈ ಕಾಲೇಜ್ಗೆ ಗೊತ್ತು. ನಾವಿಲ್ಲಿ ಹೋದಾಗ ನಮ್ಮ ಈ ಕಾಲೇಜ್ ಬಗ್ಗೆ ನಾವು ತಪ್ಪಾಗಿ ಹೇಳ್ಕೊಂಡು ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿಂದ ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಆ ಕಾಲೇಜ್ ಮೆಮೊರೀಸು ಏನು ಎಂತ ಎಲ್ಲ ಆಗಿರೋದು. ಒಂದು ಟೀಚರ್ ಆಗಿರಲಿ, ಒಂದು ಮ್ಯಾನೇಜ್ಮೆಂಟ್ ಆಗಿರಲಿ, ಒಂದು ಸ್ಟಾಫ್ ಆಗಿರಲಿ, ಎಲ್ಲರೂ ನೆನ್ಸ್ಕೊಂತೀವಿ. ಆ ಟೈಮ್ಗೆ ಆ ಪ್ರೆಸೆಂಟ್ ನೆನ್ಸ್ಕೊಳಲ್ಲ ನಾವು. ಬಟ್ ಫ್ಯೂಚರಲ್ಲಿ ಇಲ್ಲಿಂದ ಮುಂದೆ ಬಂದಿದ್ರಂದ್ರೆ ಈ ಕಾಲೇಜ್ ಪರ್ಪಸ್ ಈ ಟೀಚರ್ಸ್ ಇಂದಾನೇ ನಾವು ಮುಂದೆ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಅನ್ಸುತ್ತೆ. We were the initial batches, sir. So the first batch was 86. So 90 passed. 86? Yeah, 90 batches. But the 87, the oldest and mostly. Yeah, he is the oldest. Probably. Yeah. So what I would like to say is we started from Chowdhury. So we didn't have